ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಸಿಂಗಾಪುರಲ್ಲಿ ಚೈನಾ ಟೌನ್, ಹಜಿಲೀನ್, ಹಾಗೆಯೇ ಮಾರಿಕಾಂಬಾ ಟೆಂಪಲ್ ಮತ್ತು ಇನ್ನೊಂದು ಯಾವುದೋ ಗಣೇಶ ಟೆಂಪಲ್ ಇದೆಯಂತೆ. ಇದಿಷ್ಟೂ ನೋಡಿಕೊಂಡು ನಂತರ ನಾವು ಬುದ್ಧಿಸ್ಟ್ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ನೋಡೋಣ, ಇಷ್ಟೆಲ್ಲ ತೀರ್ಥ ಇಟ್ಕೊಂಡು ಹೊರಟಿದ್ದೀವಿ. ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಷ್ಟು ಕವರ್ ಮಾಡಬೇಕಂತ ಅಂದ್ಕೊಂಡು ಹೊರಟಿದ್ದೀವಿ. ಬನ್ನಿ ನೋಡೋಣ ಏನೆಲ್ಲ ಕವರ್ ಮಾಡೋಕ್ಕಾಗುತ್ತೆ, ಏನೆಲ್ಲ ಪ್ಲೇಸ್ನೆಲ್ಲ ನೋಡೋಕ್ಕಾಗುತ್ತೆ, ಎಲ್ಲ ನೋಡ್ಕೊಂಡು ಬರೋಣ. ಚೈನಾ ಟೌನ್ಗೆ ನಾವು ಬಸ್ಸಲ್ಲಿ ಹೊರಟ್ವಿ. ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಬೇಕು ಅಂತಂದಾಗ ಈ ಒಂದು ಸ್ಟಾಪ್ ಬಟನ್ನ ಪ್ರೆಸ್ ಮಾಡಿದರೆ ಡ್ರೈವರ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಟಾಪಲ್ಲಿ ಪ್ಯಾಸೆಂಜರ್ಸ್ ಇದ್ದಾರೆ ಇಳ್ಕೊಳೋದಕ್ಕೆ ಅಂತ. ಸೊ ನೆಕ್ಸ್ಟ್ ಸ್ಟಾಪ್ ಬಂದಾಗ ಸ್ಟಾಪ್ ಕೊಡ್ತಾರೆ. ಚೈನಾ ಟೌನ್ಗೆ ರೀಚ್ ಆದಮೇಲೆ ಫಸ್ಟು ನಾವು ಗಣೇಶ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನಾವು ರೀಚ್ ಆಗೋಷ್ಟರಲ್ಲಿ ಒಂದು 12 o'clock ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಶಂಕರ್ ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ಅಯ್ಯೋ ಟೆಂಪಲ್ ಏನಾದರೂ ಕ್ಲೋಸ್ ಆಗಿಬಿಟ್ಟಿದ್ರೆ ಅಂತ ಅಂದ್ಕೊಂಡು ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಬಾಸ್ ಹೋಟೆಲ್ನ ಚೆಕ್ಔಟ್ ಮಾಡಬೇಕಿತ್ತು. ಸೊ ಅಲ್ಲಿ ಚೆಕ್ಔಟ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಂತರ ಬ್ಯಾಗೇಜ್ ಕೌಂಟರಲ್ಲಿ ನಮ್ಮ ಲಗೇಜಸ್ನೆಲ್ಲ ಇಟ್ವಿ. ಬಟ್ ಲ್ಯಾಪ್ಟಾಪ್ ಬ್ಯಾಗ್ಸ್ನ ಮಾತ್ರ ನಾವು ಕ್ಯಾರಿ ಮಾಡಿಕೊಂಡು ಚೈನಾ ಟೌನ್ಗೆ ಬಂದ್ವಿ. ಹಾಗಾದರೆ ಬಾಸ್ ಹೋಟೆಲ್ನ ನಾವು ಚೆಕ್ಔಟ್ ಮಾಡಿದ್ವಿ ಅಂದರೆ ನಮ್ಮ ಸಿಂಗಾಪುರ್ ಟ್ರಿಪ್ ಮುಗೀತಾ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ನಾವಿವತ್ತು 4:30ಗೆ ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ಸೊ ಕ್ರೂಸಲ್ಲಿ ನಾವು 3 days ಇರ್ತೀವಿ. ಸೊ ಕ್ರೂಸಲ್ಲಿ ಹೋದ್ಮೇಲೆ 3 days ಬೇರೆ ಕಂಟ್ರಿಗೆ, ಆ ಒಂದು ಕಂಟ್ರಿನ ನಾವು ಎಕ್ಸ್ಪ್ಲೋರ್ ಮಾಡದೇ ಇರೋಕ್ಕಾಗುತ್ತಾ? ಸೊ ನಾವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಕ್ರೂಸ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಇದೆಲ್ಲ ತಿಳ್ಕೊಬೇಕು ಅಂದರೆ ನೀವು ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಬೇಕು. ಸೊ ಕ್ರೂಸಲ್ಲಿ ನಾವು ಒಂದು 3 days ಇದ್ದು ನಂತರ ವಾಪಸ್ ಸಿಂಗಾಪುರ್ಗೆ ಬಂದು ಇನ್ನು ಉಳಿದಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದ್ರೆ ಅಂತ ಅಂದ್ಕೊಂಡೇ ಬಂದ್ವಿ ನಾವು, ಬಟ್ ಇನ್ನೂ ಟೆಂಪಲ್ ಕ್ಲೋಸ್ ಆಗಿರಲಿಲ್ಲ. ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ನಾವು ಟೆಂಪಲ್ ಹೋಗಿದ್ದಿನ ಯುಗಾದಿ ಫೆಸ್ಟಿವಲ್ ಇತ್ತು. ಸೊ ಇಂಡಿಯಾದಲ್ಲಿ ಮನೇಲಿ ಇದ್ದಿದ್ರೆ ನಾವು ಪೂಜೆ ಎಲ್ಲ ಮಾಡಿ ಮನೇಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಮನೇಲಿ ಇಲ್ದಿದ್ದ ಕಾರಣ ಓಕೆ ಸಿಂಗಾಪುರಲ್ಲಿ ಟೆಂಪಲ್ಸ್ಗಾದರೂ ಹೋಗೋಣ ಅವತ್ತಿನ ದಿನ ಫೆಸ್ಟಿವಲ್ ಆಗಿರೋದ್ರಿಂದ ಅಂತ ನಾವು ಟೆಂಪಲ್ ವಿಸಿಟ್ನ ಮಾಡೋಣ ಅಂತ ಬಂದ್ವಿ. ಗಣೇಶ ಟೆಂಪಲಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಂತರ ನಾವು ಮಾರಿಕಾಂಬಾ ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಮಾರಿಕಾಂಬಾ ಟೆಂಪಲ್ ಮತ್ತು ಗಣೇಶ ಟೆಂಪಲ್ ಎರಡೂ ಆಲ್ಮೋಸ್ಟ್ ಹತ್ರದಲ್ಲೇ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಹಾಗಾಗಿ ನಾವು ನಡ್ಕೊಂಡೇ ಬಂದ್ವಿ. ಈ ಎಲ್ಲ ಟೆಂಪಲ್ಸ್ಗಳೂ ಚೈನಾ ಟೌನಲ್ಲೇ ಇರೋದು. ಮಾರಿಕಾಂಬಾ ಟೆಂಪಲ್ ಹತ್ರ ಹೋಗ್ತಿದ್ದಂಗೆ ನಮಗೆ ಗಂಟೆ ಸೌಂಡೆಲ್ಲ ಕೇಳಿಸ್ತಿತ್ತು. ಆವಾಗ ಅಂದ್ಕೊಂಡ್ವಿ ಮಹಾಮಂಗಳಾರತಿ ಏನೋ ನಡೀತಿದೆ ಅಂತ. ಇನ್ನೇನಾದರೂ ಒಂದು 5 minutes ಲೇಟ್ ಆಗಿದ್ರು ನಮಗೆ ಟೆಂಪಲ್ ದರ್ಶನ ಮಿಸ್ ಆಗ್ತಿತ್ತು ಅಂತ ಅಂದ್ಕೊಂಡು ಫುಲ್ಲು ಸ್ಪೀಡಾಗೆ ಹೋದ್ವಿ. ಬಟ್ ನಾವು ಕರೆಕ್ಟ್ ಇನ್ ಟೈಮ್ಗೆ ಹೋದ್ವಿ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು 5 minutes ಲೇಟ್ ಆಗಿದ್ರು ಟೆಂಪಲ್ ಕ್ಲೋಸ್ ಆಗ್ತಾ ಇತ್ತು. ಬಟ್ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಕರೆಕ್ಟ್ ಇನ್ ಟೈಮ್ಗೆ ಹೋದ್ವಿ. ನಾವು ಹೋಗೋದಕ್ಕೂ ಕರೆಕ್ಟಾಗಿ ಮಹಾಮಂಗಳಾರತಿ ನಡೀತಾ ಇತ್ತು. ಗಣೇಶ ಟೆಂಪಲ್ ಹಾಗೆ ಮಾರಿಕಾಂಬಾ ಟೆಂಪಲ್ ಎರಡೂ ದೇವಸ್ಥಾನದಲ್ಲಿ ದರ್ಶನ ತುಂಬಾ ಚೆನ್ನಾಗಾಯಿತು. ಫೆಸ್ಟಿವಲ್ ಇದ್ದಿದ್ದರಿಂದ ಅಯ್ಯೋ ಲೇಟ್ ಆಯ್ತಲ್ಲ ದರ್ಶನ ಹೇಗಾಗುತ್ತೋ ಅಂತ ಅಂದ್ಕೊಂಡ್ವಿ. ಬಟ್ ದರ್ಶನ ತುಂಬಾ ಚೆನ್ನಾಗಾಗಿದ್ದು ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಹಾಗೆ ಇಲ್ಲಿ ಮಾರಿಕಾಂಬಾ ಟೆಂಪಲಲ್ಲಿ ಚಾಮುಂಡೇಶ್ವರಿದು ಬೇರೆ ಬೇರೆ ಅವತಾರದ್ದು ಪೇಂಟಿಂಗ್ಸ್ನ ಮಾಡಿದರು ಗೋಡೆ ಮೇಲೆ. ಇದೆಲ್ಲ ತುಂಬಾ ಚೆನ್ನಾಗಿ ಪೇಂಟಿಂಗ್ಸ್ನ ಮಾಡಿದರು. ಹಾಗೆ ಎಲ್ಲ ಪೇಂಟಿಂಗ್ಸ್ನ ನೋಡ್ಕೊತಾ ಬಂದ್ವಿ. ಹಾಗೆ ಟೆಂಪಲ್ ಕೂಡ ನೋಡೋದಕ್ಕೂ ತುಂಬಾ ಸುಂದರವಾಗಿತ್ತು. ಗಣೇಶ ಟೆಂಪಲ್ ಆಗಿರ್ಬೋದು, ಮಾರಿಕಾಂಬಾ ಟೆಂಪಲ್ ಆಗಿರ್ಬೋದು, ಎರಡೂ ಟೆಂಪಲ್ಸ್ ನಮ್ಮ ಇಂಡಿಯಾದಲ್ಲೆಲ್ಲ ಹೇಗಿರುತ್ತೋ ಟೆಂಪಲ್ಸ್ ಅದೇ ರೀತಿಯೇ ಇತ್ತು. ಬಟ್ ಮಾರಿಕಾಂಬಾ ಟೆಂಪಲ್ ಗಣೇಶ ಟೆಂಪಲ್ಗಿಂತ ಸ್ವಲ್ಪ ದೊಡ್ಡದಾಗಿತ್ತು. ತುಂಬ ಚೆನ್ನಾಗಿತ್ತು ಎರಡೂ ಟೆಂಪಲ್ ಕೂಡ ನೋಡೋದಕ್ಕೆ.
ಮಾರಿಕಾಂಬಾ ಟೆಂಪಲ್ ಪಕ್ಕದಲ್ಲೇ ಶಾಪಿಂಗ್ ಸ್ಟ್ರೀಟ್ ಕೂಡ ಇತ್ತು. ಸೊ ಇಲ್ಲೇನೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ. ಇಲ್ಲಿ ಸೆರಾಮಿಕ್ ಐಟಮ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು, ತೊಗೊಬೇಕಂತಲೂ ಅನ್ನಿಸ್ತಾ ಇತ್ತು. ಬಟ್ ತೊಗೊಂಡ್ರೆ ಅದು ಸೆರಾಮಿಕ್ ಆಗಿರೋದ್ರಿಂದ ಬೈ ಮಿಸ್ ಏನಾದ್ರು ಹೊಡೆದೋಗ್ಬಿಟ್ರೆ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ ಸಿಕ್ಕಾಬಟ್ಟೆ ಲಗೇಜಸ್ ಇತ್ತು. ಸೊ ಅದ್ರ ಜೊತೆ ಇದನ್ನು ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ತೊಗೊಳ್ಳಿಲ್ಲ. ಬಟ್ ಕಲೆಕ್ಷನ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಫ್ರೆಂಡ್ಸ್, ನಾವು ಮಾರಿಯಮ್ಮ ಟೆಂಪಲ್ಗೆ ಮತ್ತು ಗಣೇಶ ಟೆಂಪಲ್ಗೆ ಹೋಗಿದ್ವಲ್ಲ. ಸೊ ಇದೆರಡು ಟೆಂಪಲ್ಸೂ ಚೈನಾ ಟೌನಲ್ಲೇ ಇರೋದು. ಸೊ ಟೆಂಪಲಿಗೆ ಹೋದ್ಮೇಲೆ ನಾವು ಚೈನಾ ಟೌನಲ್ಲಿ ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಚಿಕ್ಕ ಚಿಕ್ಕ ಶಾಪಿಂಗ್ ಸೆಂಟರ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ ಆ್ಯಕ್ಚುಲಿ ಶಾಪಿಂಗ್ ಮಾಡ್ತೀವಿ ಅನ್ನೋಂಗಿದ್ರೆ. ಸೊ ಈ ಥರ ಟೆಂಪಲಿಗೆ ಬಂದರೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಶಾಪಿಂಗ್ ಮಾಡಿಕೊಂಡು. ನೆಕ್ಸ್ಟು ನಾವು ಹೊರಟಿದ್ದು ಬುದ್ಧ ಟೆಂಪಲ್ಗೆ. ಈ ಒಂದು ಟೆಂಪಲ್ ಕೂಡ ಚೈನಾ ಟೌನಲ್ಲೇ ಇರೋದು. ಸೊ ನೀವು ಚೈನಾ ಟೌನ್ಗೆ ಒಂದು ಸತಿ ಬಂದರೆ ಗಣೇಶ ಟೆಂಪಲ್, ಮಾರಿಕಾಂಬಾ ಟೆಂಪಲ್, ಹಾಗೆ ಈ ಒಂದು ಬುದ್ಧ ಟೆಂಪಲ್, ಇದೆಲ್ಲ ಟೆಂಪಲ್ಸ್ನು ಒಂದೇ ದಿನದಲ್ಲೇ ಆರಾಮಾಗಿ ಕವರ್ ಮಾಡ್ಕೊಂಡು ಹೋಗ್ಬೋದು. ಒಂದು ಹಾಫ್ ಡೇ ಅಷ್ಟರಲ್ಲಿ ಇದೆಲ್ಲ ಕವರ್ ಮಾಡಿಕೊಂಡ್ರೆ ನಂತರ ನೀವು ಬುಗಿ ಸ್ಟ್ರೀಟಲ್ಲಿ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಬಿಕಾಸ್ ಇದೆಲ್ಲ ಪಕ್ಕದಲ್ಲೇ ಇರೋದು. ಬಟ್ ನಮಗೆ ಬುಗಿ ಸ್ಟ್ರೀಟ್ಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಆವಾಗಲೇ ಹೇಳ್ದಾಗೆ ನಮಗೆ 4:30ಗೆ ಬೇರೆ ಇನ್ನೊಂದು ಕಡೆ ಚೆಕ್-ಇನ್ ಆಗಬೇಕಾಗಿತ್ತು. ಸೊ ಹಾಗಾಗ್ಬಿಟ್ಟು ನಾವು ಬುಗಿ ಸ್ಟ್ರೀಟ್ಗೆ ಹೋಗೋಕ್ಕಾಗಲಿಲ್ಲ. ಬಟ್ ಈ ಟೆಂಪಲ್ಸ್ನೆಲ್ಲ ಮಾತ್ರ ನಾವು ಆರಾಮಾಗಿ ಕವರ್ ಮಾಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಾವು ನೆಕ್ಸ್ಟು ಬೇರೆ ಲೊಕೇಶನ್ಗೆ ಹೋಗಬೇಕಿತ್ತಲ್ಲ, ಅಲ್ಲಿಗೆ ಹೊರಟ್ವಿ. ಟೆಂಪಲ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಕಡೆ ಅಗರಬತ್ತಿನ ಇಟ್ಟಿರ್ತಾರೆ. ಸೊ ಈ ಒಂದು ಅಗರಬತ್ತಿನ ಹಚ್ಚೋಕೆ ಇಷ್ಟ ಇದ್ದರೆ ನಾವು ಹಚ್ಬೋದು. ಸೊ ಅಗರಬತ್ತಿ ಹಚ್ಚಿಬಿಟ್ಟು ನಂತರ ನಾವು ಒಳಗಡೆ ಹೋಗ್ಬೋದು. ಒಳಗಡೆ ಅಂತೂ ತುಂಬಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ನನಗಂತೂ ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು. ವಾವ್, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಪ್ಪ ಟೆಂಪಲ್ನ ಅಂತ. ಹಾಗೆ ಅಲ್ಲಿ ಗೋಡೆಗಳ ಮೇಲೆಲ್ಲ ಸಣ್ಣ ಸಣ್ಣ ಬುದ್ಧಗಳೆಲ್ಲ ಇತ್ತು. ಇದು ಎಷ್ಟು ಬುದ್ಧಗಳಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಒಂದು ಕಡೆ ಹೋದೆ 100 ಬುದ್ಧಾಸ್ ಅಂತ, ಬಟ್ ಗೊತ್ತಿಲ್ಲ 100 ಇದೆಯೋ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯೋ ಅಂತ ಹೇಳಿ ನನಗೆ. ಬಟ್ ಸಣ್ಣ ಸಣ್ಣ ಬುದ್ಧಗಳನ್ನೆಲ್ಲ ಗೋಡೆಗಳ ಮೇಲೆ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಪ್ರೇಯರ್ ಎಲ್ಲ ಮಾಡ್ತಾಯಿದ್ರು. ಸೊ ಇವ್ರು ಯಾವ ರೀತಿಯಾಗಿ ಪ್ರೇಯರ್ ಮಾಡ್ತಾರೆ ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ತುಂಬಾ ಇಷ್ಟ ಆಯಿತು ಈ ಒಂದು ಬುದ್ಧ ಟೆಂಪಲ್ ನಮಗೆ. ಟೆಂಪಲ್ ಎಲ್ಲ ನೋಡ್ಕೊತ ಹಾಗೆ ನಾವು ಮುಂದೆ ಬಂದ್ವಿ. ಈ ಒಂದು ಟೆಂಪಲ್ ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಮುಂದೆ ಬರ್ತಾ ಇನ್ನೊಂದು ಕಡೆ ಇಲ್ಲಿ ಪ್ರೇಯರ್ ಮಾಡ್ತಿರೋದನ್ನ ನೋಡಿದ್ವಿ. ಸೊ ಇದನ್ನು ನೋಡಿಬಿಟ್ಟು ನಮಗೂ ಪ್ರೇಯರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗ್ಬಿಟ್ಟು ಇವ್ರು ಹೇಗೆ ಪ್ರೇಯರ್ ಮಾಡ್ತಾರೆ ಇದನ್ನೆಲ್ಲ ನೋಡಿಕೊಂಡು ನಾವು ಪ್ರೇಯರ್ ಮಾಡೋಣ ಅಂತ ಬಂದ್ವಿ. ನಾವು ಟೆಂಪಲ್ ಒಳಗಡೆ ಸ್ಲಿಪ್ಪರ್ನ ಹಾಕ್ಕೊಂಡು ಹೋಗೋಲ್ಲ ಆ್ಯಂಡ್ ಸ್ಲಿಪ್ಪರ್ ಹಾಕ್ಕೊಂಡು ಪ್ರೇಯರ್ ಎಲ್ಲ ಮಾಡಲ್ಲ. ಬಟ್ ಇವ್ರು ಹೇಗೆ ಅಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಟೆಂಪಲ್ ಒಳಗಡೆ ಬರ್ತಾರೆ, ಹಾಗೆ ಪ್ರೇಯರ್ ಕೂಡ ಮಾಡ್ತಾರೆ. ಆದರೆ ಇವರು ಪ್ರೇಯರ್ ಮಾಡಬೇಕಾದ್ರೆ ಶೋಲ್ಡರ್ ಕಾಣಿಸ್ಬಾರ್ದು. ಸೊ ನಾವೇನಾದರೂ ಸ್ಲೀವ್ಲೆಸ್ ಡ್ರೆಸ್ನ ವೇರ್ ಮಾಡಿದರೆ ಅಲ್ಲೇ ಪಕ್ಕದಲ್ಲೇ ಸ್ಟ್ರಗ್ನ ಇಟ್ಟಿರ್ತಾರೆ. ಸೊ ಆ ಒಂದು ಸ್ಟ್ರಗ್ನ ತೊಗೊಂಡು ಶೋಲ್ಡರ್ ಕವರ್ ಮಾಡಿಕೊಂಡು ನಂತರ ನಾವು ಪ್ರೇಯರ್ನ ಮಾಡಬೇಕು. ಸೊ ನಮ್ಮ ಪ್ರೇಯರ್ ಎಲ್ಲ ಮುಗಿದ ಮೇಲೆ ಆ ಒಂದು ಸ್ಟ್ರಗ್ನ ಅಲ್ಲೇ ಇಡೋದಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ. ಸೊ ಅಲ್ಲಿ ಇಟ್ಬಿಟ್ಟು ವಾಪಸ್ ಬರಬೇಕು. ಬುದ್ಧ ಟೆಂಪಲಲ್ಲಿ ಪ್ರೇಯರ್ ಎಲ್ಲ ಮಾಡಿದ್ದು ನಮಗಂತೂ ಮನಸ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತು. ಸೊ ಸಿಂಗಾಪುರ್ ಟ್ರಿಪ್ ಏನಾದರೂ ನೀವು ಬಂದರೆ ಖಂಡಿತ ಚೈನಾ ಟೌನಲ್ಲಿರುವಂಥ ಬುದ್ಧ ಟೆಂಪಲ್ಗೆ ವಿಸಿಟ್ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಬುದ್ಧ ಟೆಂಪಲಿಗೆ ಹೋದ್ಮೇಲೆ ಫಸ್ಟ್ ಊಟ ಮಾಡ್ಕೊಂಬಿಡೋಣ, ಆಮೇಲೆ ಬುಗಿ ಸ್ಟ್ರೀಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಊಟಕ್ಕೆ ಅಂತ ಹುಟ್ಟಿದ್ವಿ. ಇಲ್ಲಿ ಸ್ಟ್ರೀಟ್ ಪಕ್ಕನೇ ಒಂದು ಫುಲ್ಲು ಫುಡ್ಗೆ ಅಂತ ಒಂದು ಲೈಕ್ ಫುಡ್ ಕೋರ್ಟ್ ಥರ ಇದೆ ಫುಲ್ಲು. ಬಟ್ ಇಲ್ಲಿ ಬರೀ ನಾನ್ ವೆಜ್ ಇದೆ. ಒಂದೇ ಒಂದು ನಮಗೆ ವೆಜ್ ಹೋಟೆಲ್ ಸಿಕ್ತು. ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತ ಚೆಕ್ ಮಾಡಬೇಕು. ಸದ್ಯಕ್ಕೆ ಇದೊಂದೇ ಆಪ್ಷನ್ ಇರೋದು ನಮಗೆ. ಸೊ ಹಂಗಾಗ್ಬಿಟ್ಟು ಇವಾಗ ಇಲ್ಲೇ ಊಟ ಮಾಡಬೇಕು.
ನಾವು ಲಂಚ್ಗೆ ಮ್ಯಾಕ್ಸ್ವೆಲ್ ಫುಡ್ ಸೆಂಟರ್ಗೆ ಬಂದಿದ್ದು. ಇಲ್ಲಿ ಎಲ್ಲ ಶಾಪ್ಗಳು ಬರೀ ನಾನ್ ವೆಜ್ ಅವ್ರಿಗೇ ಇತ್ತು. ವೆಜ್ ಅಂತೂ ಹುಡುಕಿ ಸಾಕಾಯಿತು. ಫೈನಲಿ ನಮಗೊಂದೇ ಒಂದು ವೆಜ್ ಹೋಟೆಲ್ ಸಿಕ್ತು. ಸೊ ಸಿಂಗಾಪುರಲ್ಲಿ ನಾನ್ ವೆಜ್ ತಿನ್ನೋಂಗಿದ್ರೆ ಸಿಕ್ಕಾಬಟ್ಟೆ ಆಪ್ಷನ್ ಸಿಗುತ್ತೆ, ಬಟ್ ವೆಜ್ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಹುಡ್ಕೊಂಡು ಹೋಗೋದು. ಸೊ ಫೈನಲಿ ನಮಗೆ ಒಂದು ವೆಜ್ ಹೋಟೆಲ್ ಸಿಕ್ಕಿತ್ತಿಲ್ಲಿ. ಈ ಒಂದು ಫುಡ್ ಸೆಂಟರ್ ಬುದ್ಧ ಟೆಂಪಲ್ ನಿಯರಲ್ಲೇ ಇದೆ. ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಅರಬ್ ಸ್ಟ್ರೀಟ್ಗೆ. ಇಲ್ಲಿ ನಾವು ಸುಲ್ತಾನ್ ಮಾಸ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಫ್ರೆಂಡ್ಸ್, ನಾವಿವಾಗ ಸುಲ್ತಾನ್ ಮಾಸ್ಕ್ ಹತ್ರ ಹೋಗಿದ್ವಿ. ಆ್ಯಕ್ಚುಲಿ ನಮಗೆ ಅಲೋ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗಿಲ್ಲ ಬಿಕಾಸ್ ನಾವು ಅಲ್ಲಿ ಹೋದಾಗ ಒಂದೆರಡು ಕಡೆ ಎಂಟ್ರೆನ್ಸ್ ಇತ್ತು, ಬಟ್ ಅಲ್ಲಿ ಓನ್ಲಿ ಫಾರ್ ಮುಸ್ಲಿಮ್ಸ್ ಅಂತ ಇತ್ತು. ಹಂಗಾಗ್ಬಿಟ್ಟು ನಮ್ಗೆ ಅಲೋ ಮಾಡ್ತಾರೋ ಇಲ್ವೋ ಅಂತ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಹೊರಗಡೆ ಜಸ್ಟ್ ನೋಡ್ಕೊಂಡ್ಬಿಟ್ಟು ಬಂದ್ವಿ ಅಷ್ಟೇ. ಸೊ ಇವಾಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆಯೇ ಇವತ್ತು ನಾವು ಮಾರ್ನಿಂಗ್ ಹೊರಟಾಗ ಬುಗಿ ಸ್ಟ್ರೀಟ್ಗೆ ಹೋಗ್ಬಿಡೋಣ, ಬುಗಿ ಸ್ಟ್ರೀಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡೆ ಹೊರಟ್ವಿ. ಅದು ಕೂಡ ಆಗಲಿಲ್ಲ. ಬರೀ ಟೆಂಪಲ್ಸ್ಗೆಲ್ಲ ಹೋಗೋ ಅಷ್ಟರಲ್ಲೇ ಟೈಮ್ ಆಯಿತು. ಇವಾಗ ನಾವು ಈವ್ನಿಂಗಿಗೆ ಬೇರೆ ಇನ್ನೊಂದು ಕಡೆಗೆ ಚೆಕ್ಕಿಂಗ್ ಆಗಬೇಕು. ಸೊ ನಾವು ಎಲ್ಲಿ ಚೆಕ್ಕಿಂಗ್ ಆಗ್ತಿದ್ದೀವಿ ಏನು ಅಂತ ನಿಮಗೆ ಕಮ್ಮಿಂಗ್ ಲಾಗಲ್ಲಿ ಗೊತ್ತಾಗುತ್ತೆ. ಕಮ್ಮಿಂಗ್ ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಿಂಗಾಪುರ್ನ ನೀವು ಯಾವುದೇ ವೀಡಿಯೋನು ಚೆಕ್ ಮಾಡಿಲ್ಲ ಅಂದರೆ ನಿಮಗೆ ಚಾನಲಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೊಬೋದು. ಬಾಯ್ ಬಾಯ್.